ವಾಟ್ ಇಸ್ ದಿಸ್ ಶೋಭಾ? ನಾ ಮಧ್ಯಾಹ್ನದಿಂದ ಎಷ್ಟು ಸತಿ ಫೋನ್ ಟ್ರೈ ಮಾಡ್ತೇನೆ ಗೊತ್ತಾ? ಏನಕ್ಕೆ ಪಿಕ್ ಮಾಡ್ಲಿಲ್ಲ? ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಸಾಕ್ಷಿ ಆರಾಮಾಗಿದ್ದಾಳೆ ತಾನೆ? ಸಾಕ್ಷಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಇದೀನಿ. ಆರ್ಡರ್ ಮಾಡಿ ಬಂದಾಯ್ತು. ಹಿಂಗೆ ಯಾಕೆ ಹೊಡಿತಿದ್ಯಾ ಶೋಭಾ? ಹೊಡಿಯೋದ? ನೀ ನನ್ ಮೊಮ್ಮಗ ಅಂತಾನು ನೋಡ್ದೆ ಕತ್ತಿಟ್ಟಿ ಸಾಯಿಸ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಣೋ. ಜನ್ಮಕ್ಕಿಷ್ಟು ಕಸಾಯಿ ಅಂಗಡಿಯಲ್ಲಿ ಕೆಲಸ ಮಾಡೋ ಕಟ್ಕರಿಗೂ ಕರುಣೆ ಅನ್ನೋದಿರುತ್ತೆ. ಆದ್ರೆ ನೀನು ಜೊತೆಲಿ ಇಟ್ಕೊಂಡು ನಿನ್ನ ಸಾಕಿದ್ದಲ್ಲೋ ನನ್ ಮುದ್ದಿಗಿಟ್ಟು. ಏನಂದೆ ನೀನು? ಸಾಕ್ಷಿಗೆ ಗಿಫ್ಟ್ ಕೊಡ್ತೀಯ? ಏನೋ ಗಿಫ್ಟ್ ಕೊಡ್ತೀಯ ನೀನು? ಅವಳನ್ನ ಸಾವಿನ ಮನೆಗೆ ಕಳಿಸಿ ಈಗ ಸ್ಮಶಾನಕ್ಕೆ ಕಳ್ಸೋಕೆ ಚಟ್ಟ ಗಿಫ್ಟ್ ಕೊಡ್ತೀಯ? ಅವಳು ಏನೋ ಅನ್ಯಾಯ ಮಾಡಿದ್ಲು ನಿನ್ಗೆ. ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಅಂಥದ್ರಲ್ಲಿ ಅವಳು ಪ್ರಾಣ ತೆಗೆಯೋ ಕೆಲಸ ಮಾಡಿದೀಯ ನೀನು. ಏನ್ ಹೇಳ್ತಿದ್ದೆ ಶೋಭಾ ನೀನು? ನಾನ್ ಸಾಕ್ಷಿನ್ ಕೊಳ್ಳೋದಿಕ್ ನೋಡ್ದ? ಅವಳಂದ್ರೆ ನನ್ ಪ್ರಾಣ ಶೋಭಾ. ಅಂಥದ್ರಲ್ಲಿ ಮುಚ್ಚ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲದೆ ಇರೋರ್ ತರ ನಾಟಕ ಆಡ್ತಾ ಇದೆಯಾ ನೀನು? ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲರೂ ಹೊರಗೆ ಬಂದಾಗ ಆಟೋದಲ್ಲಿ ಬಂದು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದನ್ನ ನಾವೆಲ್ಲ ಕಣ್ಣಾರೆ ನೋಡಿದೀವಿ. ಈಗ ಏನು ಗೊತ್ತಿಲ್ದವ್ರ ಹಾಗೆ ಏನು ಅಂತ ಕೇಳ್ತಾ ಇದ್ಯಾ? ಶೋಭಾ, ಅದು ಶೋಭಾ ಅಂತ ಕರಿಬೇಡ ನನ್ನ. ಆ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ ಮನ್ಸಲ್ಲಿ ಇಷ್ಟು ಕ್ರೌರ್ಯ ಇದೆ ಅಂತ ನಾನು ಕನ್ಸು ಮನ್ಸಲ್ಲೂ ಎಣಿಸಿಲ್ಲ ಕಣೋ. ಏನೋ ಕೋಪದಲ್ಲಿ ಮಾತಾಡ್ತೀಯ ಅಂತ ಇಷ್ಟು ದಿನ ನಾನು ಸಹಿಸ್ಕೊಂಡು ಬಂದೆ. ಆದ್ರೆ ನಾವ್ ಅನ್ಕೊಂಡಾಗ ನೀನಿಲ್ಲ ಕಣೋ. ನಿನಗೂ ಆ ಶಶಾಂಕ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನಗೆಲ್ಲ ಅವನ ಗುಣಗಳೇ. ಕ್ರಿಮಿನಲ್ ನೀನು, ಕೊಲೆಗಾರ ಕೊಲೆಗಾರ ಕಣೋ ನೀನು. ಶೋಭಾ, ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಶೋಭಾ. ನೀನೇ ಕಣೋ, ನೀನೇ ಮಾಡಿದ್ದು. ಇವತ್ತು ಸಾಕ್ಷಿ ಸಾವು ಬದುಕಿನ ಮಧ್ಯೆ ಹೋರಾಡಿದ ಕಾರಣ ನೀನು. ಅವಳು ಸಾಯ್ತಾಳೋ ಬದುಕ್ತಾಳೋ ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳೇನಾದ್ರೂ ಸತ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಶೋಭಾ, ಇಲ್ಲ ಶೋಭಾ, ನಿಜವಾಗ್ಲೂ ನಾನು ಮಾಡಿಲ್ಲ ಶೋಭಾ. ನನ್ನ ಮಾತು ನಂಬು ಶೋಭಾ. ನನ್ನ ನಮ್ಸಕ್ ಬರ್ಬೇಡುವ ನೀನು. ನೀನ್ ಆಟೋದಲ್ಲಿ ಬಂದು ಸಾಕ್ಷಿಗೆ ಗುದ್ದು ಹೋಗಿದ್ದನ್ನ ನಾನು ನಿಮ್ಮಮ್ಮ ಎಲ್ರೂ ನೋಡಿದೀವಿ ಕಣೋ. ನೀನ್ ಮಾಡಿರೋ ತಪ್ಪಿಗೆ ಸಾಕ್ಷಿ ಸಾವಿನ ಮನೆ ಬಾಗಿಲು ತಟ್ತಾ ಇದ್ದಾಳೆ. ಏನ್ ತಪ್ಪು ಮಾಡದೇ ಇದ್ರು ನಿಮ್ಮಮ್ಮ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಸಾರ್ಥಕ ಆಯ್ತು ಕಣೋ ನಿನ್ನಂತ ಮಗನನ್ನ ಹೆತ್ತಿದ್ದಕ್ಕ ಅವಳಿಗೆ. ರಂಜಿತ್ಗೆ ಪಾಠ ಕಲಿಸ್ತೀನಿ, ಅವ್ನ ಜೀವಮಾನದಲ್ಲಿ ಮರಿಬಾರ್ದು ಹಾಗೆ ಮಾಡ್ತೀನಿ ಅಂತಿದ್ಯಲ್ಲ, ಆ ಸೇಡನ್ನ ಸಾಕ್ಷಿ ಮೇಲೆ ತೀರ್ಸ್ಕೊಂಡ್ಬಿಟ್ಟಿಯಲ್ಲೋ ನೀನು. ಮನುಷ್ಯನ ನೀನು. ನಿನ್ ಮಾತು ಕೇಳ್ದೆ ರಂಜಿತ್ನ ಮದ್ವೆ ಆದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಬಲಿ ತಗೊಂಡ್ಬಿಟ್ಟಿಯಲ್ಲೋ ನೀನು. ಹೋಗೋ, ಹೊರಟೋಗಿ ಇಲ್ಲಿಂದ. ನನಗೆ ಮುಖ ತೋರಿಸ್ಬೇಡ ನೀನು. ಒಂದು ಹೆಜ್ಜೆ ಏನಾದ್ರೂ ನನ್ನ ಮನೆ ಒಳಗೆ ಕಾಲಿಟ್ರೆ ಸಾಯಿಸ್ಬಿಡ್ತೀನಿ ನಿನ್ನ.
ಹೋಗು